ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ, ಆಳಂದ ತಾಲೂಕಿನ ನಿಂಬರ್ಗ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂಥ ಅಡಲ್ಗಿ ಗ್ರಾಮದಲ್ಲಿ ಇವತ್ತು ಸುಮಾರು 11 ವರ್ಷದಿಂದ ಸರ್ಕಾರಿ ಭೂಮಿಯನ್ನು ನ್ಯಾಯಾಲಯದ ಮೊರೆಯಲ್ಲಿದ್ದರೂ ಕೂಡ ಇವತ್ತು ಸುಮಾರು 11 ವರ್ಷದಿಂದ ಯಾವುದೇ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಭೂಮಿಗೆ ಯಾವುದೇ ಅಡೆತಡೆ ಮಾಡಿರುವುದಿಲ್ಲ. ಆದರೆ ನಿನ್ನೆ ಮೊನ್ನೆ ಬಂದಂಥ ಒಬ್ಬ ಭ್ರಷ್ಟ ಅಧಿಕಾರಿ, ಗ್ರಾಮ ಪಂಚಾಯತ್ ಯೋಜನೆ ಅಧಿಕಾರಿಗಳಾದಂಥ ರಾಚಯ್ಯ ಗೌಡ್ ಪಾಟೀಲ್ ಎಂಬುವರು ವಿನಾಕಾರಣ ಅಲ್ಲಿ ದಲಿತರಲ್ಲಿ ವೇಷ ಮತ್ತು ಜಗಳ ಹಚ್ಚತಕ್ಕಂಥ ಕೆಲಸ ಮಾಡ್ತಕ್ಕಂಥ ರಾಚಯ್ಯಗೌಡ ಪಾಟೀಲ್ ಅವರಿಗೆ ಈಗಾಗಲೇ ನಾವು ದಿನಾಂಕ 20/6/2026 ನಡೆದಂಥ ಗಲಾಟೆ ಅನುಗುಣವಾಗಿ 22/6/2026 ಪ್ರತಿಭಟನೆ ಮೂಲಕ ನಾವು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಿದರೂ ಕೂಡ ಅವರು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ 14/7/2026 ಮಾದಿಗರ ಬಡಾವಣೆಗೆ ನುಗ್ಗಿ ಹಲವಾರು ಕಿಡಿಗೇಡಿಗಳು ಅಲ್ಲಿ ಮಾರಣಾಂತಿಕ ಹಲ್ಲೆಯಲ್ಲಿರ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತು ಆ ಅಧಿಕಾರಿಗಳು ಮತ್ತು ಪಿಡಿಒ ಇವರಿಬ್ಬರು ಯಾವುದೇ ನೋಟಿಸ್ ನೀಡದೆ ಮಾದಿಗರ ಬಡಾವಣೆಯಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಮನೆಗಳಿಗೆ ಒಡೆದು ಒಂದು ಆ ದೃಶ್ಯಗಳು ನಾವು ಕೆಲವು ದೃಶ್ಯಗಳು ತೋರಿಸ್ತೀವಿ. ಪೊಲೀಸ್ ಎದುರುಗಡೆನೆ ಯಾವುದೇ ನೋಟಿಸ್ ಇಲ್ಲದೆ ಈಗಾಗಲೇ ನ್ಯಾಯಾಲಯದ ಮೊರೆಯಲ್ಲಿರೋದ್ರಿಂದ ಕೇಸು ಸುಮಾರು 11 ವರ್ಷದಿಂದ ಅಲ್ಲಿ ನ್ಯಾಯದಲ್ಲಿರುವುದರಿಂದ ಯಾವುದೇ ಅಧಿಕಾರಿಗಳು ಇಲ್ಲಿವರೆಗೆ ಬಂದಂತ ಅಧಿಕಾರಿಗಳು ಆ ಜಾಗದ ಬಗ್ಗೆ ಯಾವುದೇ ಚಕ್ರ ಎತ್ತುತ್ತಾ ಇಲ್ಲ. ಆದರೆ ಇವನೊಬ್ಬ ಭ್ರಷ್ಟ ಅಧಿಕಾರಿ ರಾಚಯ್ಯಗೌಡ ಅಂತಕ್ಕಂಥ ಪಿಡಿಒ ತಮ್ಮ ಮನಸ್ಸಿಗೆ ಬಂದಂತೆ ನಾವು ಈಗಾಗಲೇ ಈ ಜಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟಡ ಭವನವನ್ನು ಕಟ್ಟಡ ಮಾಡುವುದಕ್ಕೆ ನಾವು ಜಾಗ ಖಾಲಿ ಮಾಡತಕ್ಕಂಥ ಕೆಲಸ ನಡೀತಾ ಇದೆ. ಅದಕ್ಕೆ ತಾವೆಲ್ಲರೂ ಜಾಗ ಖಾಲಿ ಮಾಡ್ರಿ ಅಂತಕ್ಕಂಥದ್ದು ನೇರವಾಗಿ ಬಡಾವಣೆಯಲ್ಲಿ ಬಂದು ಹೇಳ್ತಕ್ಕಂಥ ಆ ಅಧಿಕಾರಿಗೆ ಎಷ್ಟಾದ್ರೂ ಒಂದು ಸೌಜನ್ಯತೆ ಕೂಡ ಇಲ್ಲ. ನಾವು ಸಮಾಜದವರಿಗೆ ಮೊದಲಾಗಿ ಒಂದು ಯಾವುದೇ ಸರ್ಕಾರಿ ಭೂಮಿ ಅಥವಾ ಸರ್ಕಾರಿ ಜಾಗ ಕಬ್ಜದಲ್ಲಿದ್ರು ಕೂಡ ಅವರಿಗೆ ಮನೆಗೆ ಹೋಗಿ ಅವ್ರಿಗೆ ನೋಟಿಸ್ ಕೊಟ್ಟು ಆ ಪ್ರಕರಣದ ಬಗ್ಗೆ ತಿಳ್ಕೊಂಡು ಅವ್ರ ಜಾಗಕ್ಕೆ ಹೋಗ್ಬೇಕಾಗಿತ್ತು ವಿನ ಇವನು ಒಬ್ಬ ಜಾತಿವಾದಿ ಮತ್ತು ಭ್ರಷ್ಟ ಅಧಿಕಾರಿ ಯಾರಾದ್ರೂ ಇದ್ರೆ ಅದು ರಾಚಯ್ಯಗೌಡ ಅಂತಕ್ಕಂಥದ್ದು. ಮತ್ತು ಇವರು ಮಾಡಿದಂತ ಕೃತ್ಯಗಳು ನೋಡ್ತಾ ಹೋದ್ರೆ ನೀವು ನಿಂಬರ್ಗ ಗ್ರಾಮದಲ್ಲಿ ಯಾವುದೇ ಬಡವ ಜನರು ಬದುಕ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ಇವರು ನಿಜವಾಗ್ಲೂ ಇವರು ಅಧಿಕಾರಿಗಳು ಅಲ್ಲ. ಅವನು 14/7/2026 ಎಲ್ಲ ಮನೆಗೆ ನುಗ್ಗಿ ಬಸಣ್ಣ ಮಾಂಗ್ ಎಂಬವರಿಗೆ ಮತ್ತು ಅವ್ರ ಮಗನಿಗೆ ಹೊಡೆದಾಗ ಅದೇ ದಿವಸ ನಮಗೆ ಮಾಹಿತಿ ನೀಡುತ್ತಾರೆ. ನಾನು ಅವತ್ತೇ ರಾತ್ರಿನೇ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಅಡ್ಡೂರು ಶ್ರೀನಿವಾಸ ಸಾಹೇಬರಿಗೆ ನಾವು ರಾತ್ರಿ ಫೋನ್ ಮಾಡಿದಾಗ ಅವರು ರಾತ್ರಿ ಎಷ್ಟೊತ್ತಾದರೂ ಅಲ್ಲಿ ಒಂದು ಪೊಲೀಸ್ ಬಂದೋಬಸ್ತ್ ಮಾಡುವುದಕ್ಕೆ ಒಂದು ಗಾಡಿ ಕಳಿಸ್ತೀನಿ ಅಂತಕ್ಕಂಥ ಹೇಳಿ ಅದೇ ಒಂದು 20 ನಿಮಿಷದಲ್ಲಿ ಅಲ್ಲಿ ಪೊಲೀಸ್ ಬಂದೋಬಸ್ತ್ ನೀಡ್ತಕ್ಕಂಥ ಕೆಲಸ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡಿದ್ರು ಕೂಡ ಮತ್ತೆ ಪುನಃ ಅದೇ ರೀತಿಯಲ್ಲಿ ವರ್ತನೆ ಅಲ್ಲಿರ್ತಕ್ಕಂಥ ಗುಂಡಗಳು, ಅದು ಬೇರೆ ಯಾರು ಅಲ್ಲ, ನಮ್ಮ ಸೋದರ ಸಮಾಜ ಆದಂತ ಸೋದರ ಸಮಾಜ ಗುಂಡಾಗಿರ್ದಿ ಮಾಡಿ ಅಲ್ಲಿ ಇರ್ತಕ್ಕಂಥ ಮಾದಿಗರ ಮೇಲೆ ಅನ್ಯಾಯ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಅವರು ಬಾಬಾ ಸಾಹೇಬರ ಅನ್ವಯಿಗಳಾಗಿದ್ದೇ ಆದರೆ, ಅವ್ರು ನಿಜವಾಗ್ಲೂ ಬಾಬಾ ಸಾಹೇಬರ ಅನ್ವಯಿಗಳಾಗಿದ್ದೇ ಆದರೆ ಬಾಬಾ ಸಾಹೇಬರ ಜಯಂತಿ ಮತ್ತು ಕಟ್ಟಡ ಭವನ ಕಟ್ಟಡ ಅದು ಕೂಡ ನಾವು ಸಹಕರಿಸ್ತೀವಿ. ಬಾಬಾ ಸಾಹೇಬರ ಭವನೆಯಲ್ಲಿ ಕಟ್ಟಬೇಕು ಆಗ್ತಕ್ಕಂಥದ್ದು ಏನಾದ್ರೂ ಉದ್ದೇಶ ಇದ್ರೆ ಅದು ನಾವು ಕಟ್ಟಿ ನಾವೇ ಅದು ಪಾಲನೆ ಮಾಡ್ತೀವಿ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಮಾದಿಗರ ಒಂದು ಉದ್ದೇಶ.
ಆದ್ರೆ ವಿನಾಕಾರಣ ಮಾದಿಗರ ಓಣಿಯಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಆ ಓಣಿಗೆ ಈ ಓಣಿಗೆ ಬಹಳ ವ್ಯತ್ಯಾಸ ಇದೆ. ಆ ಓಣಿಗೆ ಹೋಗಿ ಅಲ್ಲೇ ಭವನ ಕಟ್ಟಡ ಮಾಡ್ತೀನಿ, ಅದು ಸರ್ಕಾರ ಭೂಮಿ ಇದ್ದಿದಂತೂ ನಿಜ. ಅದು 11 ವರ್ಷದಿಂದ ನ್ಯಾಯಾಲಯದಲ್ಲಿರುವುದಂತೂ ನಿಜ. ಆದರೆ ಅಲ್ಲಿ ಗುಂಡಾಗರ್ದಿ ಮಾಡ್ತಕ್ಕಂಥ ಈ ಅಧಿಕಾರಿಗಳು ಬಂದ ನಂತರ ಅವರ ಅಧಿಕಾರಿಗಳಿಗೆ ಮುಂದಿಟ್ಟುಕೊಂಡು ಅದಕ್ಕೆಲ್ಲ ಕಾಗದ ಪತ್ರ ಏನಾಗ್ಯದೋ ಏನು ಗೊತ್ತಿಲ್ಲ ಇನ್ನುವರೆಗೆ. ಆದರೆ ಅಲ್ಲಿರ್ತಕ್ಕಂಥ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡ್ತಕ್ಕಂಥದ್ದು ಮತ್ತು ದೌರ್ಜನ್ಯ ಮಾಡ್ತಕ್ಕಂಥದ್ದು ಎದ್ದು ಕಾಣಕತ್ತದ. ಯಾಕಂದ್ರೆ ಈಗಾಗಲೇ ನಿಂಬರ್ಗ ಗ್ರಾಮದಲ್ಲೆಲ್ಲ ಎಲ್ಲಾ ಗ್ರಾಮದಲ್ಲಿ ಕೆಲವೊಂದು ಗ್ರಾಮದಲ್ಲಿ ಮಾದಿಗರ ಮೇಲೆ ಹಲ್ಲೆ ನಡ್ತಕ್ಕಂಥದ್ದು ಸಹಜವಾಗಿದೆ. ಆದ್ದರಿಂದ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ವಿದ್ಯಾರ್ಥಿಗಳ ವಿನಾಕಾರಣ ಕೇಸ್ ದಾಖಲಿಸಿ ಅವ್ದು ಓದು ಬರಕ್ಕೆ ತೊಂದರೆ ಮಾಡ್ತಕ್ಕಂಥದ್ದು ಮತ್ತು ಸರ್ಕಾರಿ ನೌಕರಿ ಇರ್ತಕ್ಕಂಥವ್ರಿಗೂ ಕೂಡ ತೊಂದರೆ ಮಾಡ್ತಕ್ಕಂಥದ್ದು. ನಾವು ಇಡೀ ಆ ವಿದ್ಯಾರ್ಥಿಗಳು ಅವತ್ತಿನ ದಿವಸ ಎಫ್ಐಆರ್ ಮಾಡಿದ್ದಾರೆ. ಅವತ್ತಿನ ದಿವಸ ವಿದ್ಯಾರ್ಥಿಗಳು ಹಾಸ್ಟೆಲ್ ವಾಸ ಮಾಡ್ತಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ನಗರದಲ್ಲಿ ವಾಸ ಮಾಡ್ತಕ್ಕಂಥವ್ರು ಕೂಡ ಅಲ್ಲಿ ಜಗಳ ಆಗಿದೆ ಅಂತಕ್ಕಂಥದ್ದು, ನಾವು ಕೌಂಟರ್ ಕೇಸ್ ಮಾಡ್ಬೇಕಾಗ್ತದ ಅಂತಕ್ಕಂಥದ್ದು, ಕುಮುಕ್ ಕೂಡ ಅದು ನೀಡುತ್ತಿರುವುದು ಕೂಡ ಇದೇ ಇಂದುಮತಿ ಪಾಟೀಲ್ ಅಂತಕ್ಕಂಥದ್ದು. ಯಾಕಂದ್ರೆ ಆ ವಿದ್ಯಾರ್ಥಿಗಳಲ್ಲಿ ಕಲಬುರಗಿ ನಗರದ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ಓದು ಬರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾಕೆ ಹೋಗ್ಲಿಕ್ಕೆ ಸಾಧ್ಯ ಆದಂತಕ್ಕಂಥದ್ದು ಕೇಳ್ತಕ್ಕಂಥ ಪ್ರಶ್ನೆ ಆಗಿದೆ. ಇಂದುಮತಿಯವ್ರಿಗೆ ಎಷ್ಟಾದ್ರೂ ಪ್ರಜ್ಞೆ ಇಲ್ಲ. ಯಾರಾದ್ರೂ ಸರ್ಕಾರಿ ನೌಕರಿಯಲ್ಲಿ ಶಾಲೆ ಟೀಚರ್ ಅದರ, ಆ ಟೀಚರ್ ಕೂಡ ಅವರಲ್ಲಿ ಜಗಳ ಮಾಡ್ತಕ್ಕಂಥ ಆಲೋಚನೆ ಇದೆಯಾ ಅಂತಕ್ಕಂಥದ್ದು ಕೂಡ ನಾವು ಕೇಳ್ಬೇಕಾಗ್ಯದ. ಯಾಕಂದ್ರೆ ಇಂದುಮತಿ ಮೇಡಮ್ ನಾನು ನಡೆದಿದ್ದ ದಾರಿ ಅನ್ನೋ ರೀತಿಯಲ್ಲಿ ನಡೆದಿದ್ದ ದಾರಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು ಅದು ಸರಿಯಾದಂತಲ್ಲ. ಮತ್ತು ಈ ಪಿಡಿಒ ಇವನೇನ ಭ್ರಷ್ಟ ಅಧಿಕಾರಿಯನ್ನ ಜಗಳ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಯಾವುದೋ ಅಧಿಕಾರಿಗಳು ಇಲ್ಲ. 11 ವರ್ಷದಿಂದ ಏನು ಮಾಡ್ಲಾರ್ದವು 3-4 ತಿಂಗಳಲ್ಲಿ ಬಂತಕ್ಕಂಥ ಏನ್ ಕಿಸ್ತಾನೆ ಅಂತಕ್ಕಂಥದ್ದು ಕೇಳ್ಬೇಕಾಗ್ಯದ. ಅವನು ನಿಜವಾಗ್ಲೂ ಅಧಿಕಾರಿಯಾಗಿ ವರ್ತನೆ ಮಾಡ್ತಿಲ್ಲ, ಗುಂಡಾ ಅಧಿಕಾರಿಗಳಾಗಿ ವರ್ತನೆ ಮಾಡ್ತದೆ. ಅದರಿಂದ ಈ ಹಲ್ಲೆ ಮಾಡಿದಂತ ಕಿಡಿಗೇಡಿಗಳಿಗೂ ಮತ್ತು ಈ ರಾಚನಗೌಡ ಪಾಟೀಲ್ ಅವರಿಗೂ ಮತ್ತು ಇಂದುಮತಿ ಅವರಿಗೆ ವರ್ಗಾವಣೆಗೆ ಅಲ್ಲ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ದಿನಾಂಕ 3/8/2026 ಸಮಯ 11 ಗಂಟೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಾವು ಪ್ರತಿಭಟನೆ ಮಾಡುವುದಕ್ಕೆ ಆಯೋಜಿಸಲಾಗಿದೆ. ಆದ್ರೆ ನಿನ್ನೆ ಒಬ್ಬ ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಕೂಡ ನಾವು ಹೇಳ್ಬೇಕಾಗ್ತದೆ. ನಾವು ನಿನ್ನೆ 5 ಗಂಟೆಯಿಂದ 5-6 ಗಂಟೆಯಿಂದ ಸುಮಾರು 9 ಗಂಟೆ ತನಕ ನಾವು ಪೊಲೀಸ್ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಇದ್ರೂ ಕೂಡ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ನಾವು ಪರ್ಮಿಷನ್ ಕೊಡೋದಕ್ಕೆ ಹೈಕೋರ್ಟ್ ತಡೆ ಹಿಡಿದಿದೆ, ನಾವು ಹೋರಾಟ ಮಾಡಕ್ ಪರ್ಮಿಷನ್ ಕೊಡ್ಲಕ್ ಬರಂಗಿಲ್ಲ, ನೀವು ಜಿಲ್ಲಾಧಿಕಾರಿ ಕಚೇರಿ ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಾವು ಮನವಿ ಪತ್ರ ಕೊಡ್ಬೋದು ಅಂತಕ್ಕಂಥ ಹೇಳ್ತಕ್ಕಂಥ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು. ಯಾಕಂದ್ರೆ ನಾನು ನಮ್ಮ ಹುಡುಗರಿಗೆ ಅಲ್ಲಿ ಹೋಗಿ ಸುಮಾರು 9:30 ಗಂಟೆ ತನಕ ನಿಲ್ಲಿಸಿದ್ರು ಕೂಡ ಅಲ್ಲಿರ್ತಕ್ಕಂಥ ಸರ್ಕಲ್ ಅವರು ಬರ್ಲಿಲ್ಲ. ಆದ್ರೂ ಕೂಡ ನಾನು ಫೋನ್ ಹಚ್ಚಿದೆ, ಅವ್ರ ಫೋನ್ ರಿಸೀವ್ ಮಾಡಕ್ ಆಗ್ಲಿಲ್ಲ ಅಥವಾ ಫೋನ್ ಏನಕ್ಕೆ ಇದು ಅಲ್ಲ ಹತ್ತಲಿಲ್ಲ. ಆದ್ರೆ ನಾನು ಅಲ್ಲಿರ್ತಕ್ಕಂಥ ಮೋಸಿನ್ ಅಂತಕ್ಕಂಥವ್ರಿಗೆ ಕೂಡ ನಾನು ಫೋನ್ ಮಾಡಿದೆ, ಯಾಕೆ ಪರ್ಮಿಷನ್ ಕೊಡಲಾಗಿರಿ ಅಂತಕ್ಕಂಥದ್ದು. ಇಲ್ಲಣ್ಣ ಹೈಕೋರ್ಟ್ ತಡೆ ಇದೆ, ಯಾರಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತಕ್ಕಂಥ ಹೇಳ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಸೌಜನ್ಯ ಸರಿ ಇಲ್ಲ ಅಂತಕ್ಕಂಥ. ಈಗಾಗಲೇ ಎಲ್ಲಾ ಜಾತಿಯವರಿಗೂ ಮತ್ತು ಎಲ್ಲಾ ಸಂಘಟನೆ ಹೋರಾಟಗಾರರಿಗೂ ನಮ್ಮ ಅನುಮತಿ ಕೊಡ್ತಾರೆ. ಆದ್ರೆ ನಮ್ಮ ಸಮಾಜದವರಿಗೆ ಯಾಕೆ ಈ ತರ ವಿರೋಧ ಮಾಡ್ತಕ್ಕಂಥ ಆಲೋಚನೆ ಬರ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಬರ್ತಾ ಇದೆ ಅಂತಕ್ಕಂಥ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ಇವತ್ತು ಕೂಡ ನಾನು ಪೊಲೀಸ್ ಅಧಿಕಾರಿಗೆ ಭೇಟಿಯಾಗಿ ಅಲ್ಲಿರ್ತಕ್ಕಂಥ ಅಧಿಕಾರಿಗೆ ಗಮನಕ್ಕೆ ತಂದು ಒಂದು ಅನುಮತಿ ಪಡೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಒಂದು ವೇಳೆ ಕೊಡದೆ ಹೋದರೆ ಅವ್ರು ಯಾವುದೇ ಕೇಸ್ ಮಾಡಲಕ್ಕ ನಾವು ಅನುಮತಿ ಇಲ್ಲದೆ ಹೋರಾಟ ಮಾಡತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಹೇಳ್ಬೇಕಾಗ್ತದೆ. ಅದು ಅವತ್ತು ಬೆಳಗ್ಗೆ 11 ಗಂಟೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮುಖಾಂತರ ನಾವು ಬಂದು ಅಲ್ಲಿರ್ತಕ್ಕಂಥ ನಡೆದಂತಕ್ಕಂಥ ವಿಷಯದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಮನವಿ ಪತ್ರ ಕೊಡ್ತಕ್ಕಂಥ ಕೆಲಸ ನಾವು ಮಾದಿಗ ಸಮಾಜದ ವಿವಿಧ ಸಂಘಟನೆ ಒಕ್ಕೂಟದ ವತಿಯಿಂದ ನಾವು ಕಾರ್ಯಕ್ರಮ ಆಯೋಜಿಸಿದೆ. ಆದ್ದರಿಂದ 3ನೇ ತಾರೀಕು ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರು, ಯುವ ಹೋರಾಟಗಾರರು, ಎಲ್ಲ ರಾಜಕೀಯ ಮುಖಂಡರು,
ನ್ಯಾಯವಾದಿಗಳು, ಅರೆ ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮಾದಿಗರಿಗೆ ಅನ್ಯಾಯ ಆದಂತ ಅನ್ಯಾಯವನ್ನು ಸರಿಪಡಿಸಲು ಮತ್ತು ಆ ಹೋರಾಟಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಹೋರಾಟದ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತಕ್ಕಂಥದ್ದು ನಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಡ್ತೇವೆ.